ಇನ್ನು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಆಲ್ರೆಡಿ ಚಿನ್ನಯ್ಯನನ್ನ ಕಸ್ಟಡಿಗೆ ಪಡೆದುಕೊಂಡಿರುವ ಎಸ್ಐಟಿ ಅಧಿಕಾರಿಗಳು ಇವತ್ತು ಮತ್ತಷ್ಟು ಸ್ಥಳಗಳಿಗೆ ಕರೆದೊಯ್ದು ಸ್ಥಳ ಮಹಜರು ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ತೀವ್ರಗೊಳ್ತಾ ಇದೆ ತನಿಖೆ. ದಿನನಿತ್ಯ ಕೂಡ ಒಂದಲ್ಲ ಒಂದು ಬೆಳವಣಿಗೆಗೆ ಸಾಕ್ಷಿಯಾಗ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮತ್ತೆ ಎಸ್ಐಟಿ ವಶಕ್ಕೆ, ಮತ್ತೆ 3 ದಿನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನೂ ಹಲವೆಡೆ ಸ್ಥಳ ಮಹಜರು ಮಾಡುವುದು ಬಾಕಿ ಇರುವ ಹಿನ್ನೆಲೆ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಈಗಾಗಲೇ ಬೆಳ್ತಂಗಡಿ, ಬೆಂಗಳೂರಿನಲ್ಲಿ ಸ್ಥಳ ಮಹಜರು ಮುಕ್ತಾಯ ಆಗಿದೆ. ಆದರೆ ಮುಂದುವರೆದು ತಮಿಳುನಾಡು ಹಾಗೂ ಇನ್ನುಳಿದ ಸ್ಥಳಗಳಲ್ಲೂ ಕೂಡ ಸ್ಥಳ ಮಹಜರು ಮಾಡುವುದು ಬಾಕಿ ಇರುವ ಹಿನ್ನೆಲೆಯಲ್ಲಿ ಮತ್ತೆ 3 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಾಗಾಗಿ ಇವತ್ತು ಮತ್ತಷ್ಟು ಸ್ಥಳಗಳಿಗೆ ಆತನನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡೋ ಸಾಧ್ಯತೆ ಇರುತ್ತೆ. ಸ್ಥಳ ಮಹಜರು ಅಂದ್ರೆ ಏನು? ಚಿನ್ನಯ್ಯ ಕೊಡೋ ಮಾಹಿತಿ ಏನು? ನೋಡಿ ಸರ್, ಇಲ್ಲೆಲ್ಲ ಓಡಾಡಿದ್ದೆ, ಇಲ್ಲೆಲ್ಲ ಇವ್ರನ್ನ ಭೇಟಿ ಆಗಿದ್ದೆ, ಇಲ್ಲೇ ಒಂದಷ್ಟು ದಿನಗಳ ಉಳ್ಕೊಂಡಿದ್ದೆ, ಇಲ್ಲೇ ನನ್ನ ಜೊತೆಗೆ ಬುರುಡೆ ಇತ್ತು, ಇಲ್ಲಿಂದ ಇಲ್ಲಿಗೆ ತೆಗೆದುಕೊಂಡು ಹೋಗಿದ್ದೆ ಅಂತ ಆತ ಏನ್ ಮಾಹಿತಿ ಕೊಟ್ಟಿದ್ದಾನಲ್ಲ, ಆ ಮಾಹಿತಿ ಆಧಾರದ ಮೇಲೆ ಆತ ಎಲ್ಲೆಲ್ಲಿ ಓಡಾಡಿದ್ದ, ಎಲ್ಲೆಲ್ಲಿ ಪ್ಲಾನ್ ಮಾಡಿದ್ದ, ಯಾರನ್ನ ಭೇಟಿ ಹಾಕಿದ್ದ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಗುವಂತ ಸ್ಥಳ ಮಹಜರು ಇವತ್ತು ಕೂಡ ಮುಂದುವರಿಯುತ್ತೆ.